ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೈಯಾರೆ ದೇವಸ್ಥಾನದ ರೀತಿಯ ಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಬಹುದು ಅಂದರೆ ನಂಬ್ತೀರಾ? ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ. ಫಸ್ಟು ನೀವು ನಿಮ್ಮ ಮನೆ ಹತ್ರ ಇರೋ ಹೂವುಗಳನ್ನ ಬಿಡಿಸ್ಕೊಬೇಕು. ನಮ್ಮ ಮನೆ ಹತ್ರ ಅಂದರೆ ನಮ್ಮ ಪಕ್ಕದ ಮನೆಯವರು ಹೂವು ಜಾಸ್ತಿ ಇದೆ, ಕಣಗಳು ಗಿಡ. ಅದರಿಂದಾಗಿ ನಾವು ಅದನ್ನ ಬಿಡಿಸ್ಕೊಂಡು ಸುಮ್ಮನೆ ಹೂವು ವೇಸ್ಟ್ ಆಗ್ತದೆ ಅಂತೇಳಿ ನಾವು ಬಿಡಿಸ್ಕೊಂಡು ದೇವಸ್ಥಾನಕ್ಕೆ ಹಾರ ಮಾಡಿಸ್ಕೊಡ್ತೀವಿ. ಅದೇ ರೀತಿ ನಾನು, ನನ್ನ ತಮ್ಮ, ನಮ್ಮಮ್ಮ ಸೇರ್ಕೊಂಡು ಹೂವು ಬಿಡಿಸಿದ್ವಿ. ಹೂವನ್ನ ಎಲ್ಲ ಪ್ಲಕ್ ಮಾಡಿಬಿಟ್ಟು ನಾವು ಏರ್ಸೋಕ್ಕೋಸ್ಕರ ಇಸ್ಕೊಂಬಂದು ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ. ನಾವು ನಾವು ಇನ್ನೊಂದು ಯಾರಿಗೂ ಹೇಳ್ದೆ ಕೇಳಿದ್ರೆ ಏನೂ ಮಾಡೋಕ್ಕೋಗಲ್ಲ. ಅವ್ರಿಗೆ ಹೇಳ್ಬಿಟ್ಟೆ ನಾವು ಹೂವನ್ನ ಬಿಡಿಸ್ಕೊಂಡಾದ್ಮೇಲೆ ಅದಕ್ಕೆ ಮಿಕ್ಸಿಂಗಿಗೆ ಏನೇನು ಬೇಕು ಅಂತ ನೋಡಿದ್ವಿ. ಅವಾಗ ವೈಟ್ ಕಲರ್ ನಂಜುಬಟ್ಲು ಅಂತೇಳಿ ಅದು ನಮ್ಮದ್ರಾಗೆ ಇತ್ತು. ಅದರಿಂದಾಗಿ ಅದೊಂದು ಮತ್ತು ದಾಸವಾಳದಿಂದಲೇ ತಗೊಂಡ್ವಿ. ಸೆಂಟಿಗೆ ಅಂದರೆ ಹೂದ ಜೊತೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಆ ಎಲೆ ತಗೊಂಡ್ಮೇಲೆ ನಮಗೆ ಯಾವ ಥರ ಬೇಕೋ ಆ ಥರ ಫಸ್ಟು ನಾನು ಒಂದು 5 ಸೂಜಿ ಏರಿಸ್ಕೊಂಡೆ. ಕರೆಕ್ಟಾಗಿ ಅರ್ಧ ಮೊಳ ಬರ್ಬೋದು, ಹತ್ರ ಅರ್ಧ ಮೊಳ ಮುಕ್ಕಾಲು ಮೊಳ ಅನ್ಕೊಂಬಿಡಿ. ಅಷ್ಟೊತ್ತಕ ಏರಿಸ್ಕೊಂಡು ಸೂಜಿಗೆ ನಿಮ್ಮಿಷ್ಟ, ನಿಮಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಏರಿಸ್ಕೊಬೋದು. ನಾನು ಮಾತ್ರ ಅಷ್ಟು ಏರಿಸ್ಕೊಂಡೆ. ನಮ್ಮ ದೇವರಿಗೆ ಕರೆಕ್ಟ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಮ್ಮ ಮನೆ ದೇವರಿಗೋಸ್ಕರ ಏರಿಸಿದ್ದು. ನಾವು ಯಾವ ದೇವ್ರಿಗೂ ಅಷ್ಟೊಂದು ಏರಿಸಲ್ಲ. ಮನೆ ದೇವರು ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಒಂದಿದೆ, ಅದೊಂದು ದೇವ್ರಿಗೆ 2 ದೇವ್ರಿಗೆ ಸದ್ಯ ಕೊಟ್ಟಿರೋದು. ನಾನು ಏರಿಸ್ತಾ ಇದ್ದೆ ಎಷ್ಟು ಬೇಕೋ ಅಷ್ಟು. ನನ್ನ ತಮ್ಮನು ಅವನೊಂದು ಹಾರ ಏರಿಸ್ತಿದ್ದೆ, ನಾನೊಂದು ಏರಿಸ್ತಿದ್ದೆ. ಏರಿಸಾದ್ಮೇಲೆ ಸೆಂಟ್ರಿಗೆ ಇಲಾಖೆ ಅಂತ ಅಂದರೆ ಮಧ್ಯದಲ್ಲಿ ಕಲರ್ ಮಿಕ್ಸಿಂಗ್ ಅಂತ ಬರುವಾಗ ಅವಾಗ ನಾನು ಇದು ಮಾಡಿ ನೋಡಿ ಈ ಥರ ಏರಿಸ್ಕೊಂಡಿದ್ದೀನಿ. ಕೆಳಗೆ 4 ದಾಸವಾಳದಿಂದ ಎಲೆ ಹಾಕ್ಬಿಟ್ಟು ಮತ್ತು ಬಿಳೆ ಹಾಕಿ ಅದ್ರ ಮೇಲೆ ದಾಸವಾಳ ಎಲೆ ಹಾಕಿ ಏರಿಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನೆಕ್ಸ್ಟು ಒಂಚೂರು ಉದ್ದಕ್ಕಿಲ್ಲಿ ಅಂತೇಳಿ ಮೇಲೆ ಒಂಚೂರು ಹೈಟು ಬರೋ ಥರ ಏರಿಸ್ಕೊಂಡೆ. ನೋಡಿ ಇವಾಗ ಈ ಥರ ಏರಿಸ್ಕೊಂಡಿದ್ದು ನೋಡಿ. ಇದು ಚೆನ್ನಾಗೇ ಕಾಣುತ್ತೆ. ನಿಮಗಲ್ಲಿ ಕ್ಲಾರಿಟಿ ಇಲ್ವೇನೋ ಗೊತ್ತಿಲ್ಲ, ಒಟ್ಟು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು. ಔಟ್ಪುಟ್ಟು ಲಾಸ್ಟಿಗೆ ತೋರಿಸ್ತೀನಿ ನೋಡಿ. ಈ ಥರ ಲಾಸ್ಟಿಗೆ ಬಂದಾದ್ಮೇಲೆ ಈ ಥರ ಬರುತ್ತೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ದೇವರಿಗೆ ಮಾತ್ರ ಹಾರ ಹಾಕ್ದಾಗ ಸಕ್ಕತ್ತಾಗಿ ಕಾಣುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೆ ಹತ್ರ ಸುತ್ತಮುತ್ತ ಇರೋ ಹೂವುಗಳಿಂದನೇ ಟ್ರೈ ಮಾಡಿ. ಅದು ಎಫರ್ಟ್ಸ್ ಅಂತಾರಲ್ಲ, ಎಫರ್ಟ್ ಮ್ಯಾಟರ್ಸ್ ಅಂತಾರಲ್ಲ, ಆ ಥರ. ಆ ದೇವ್ರ ಮೇಲೆ ಹಾಕಿದ ತಕ್ಷಣ ಸಖತ್ತಾಗಿ ಕಾಣುತ್ತೆ ಹೂವುಗಳು. ನಿಮಗೂ ನೋಡೋ ಆಸೆ ಇದೆ, ನೀವು ಒಂದ್ಸಲ ಟ್ರೈ ಮಾಡಿ. ಸಿಗೋಣ. ನಿಜವಾಗ್ಲೂ ನಿಮ್ಮ ಎಫರ್ಟ್ ಮ್ಯಾಟರ್ಸ್ ಅಂತಾರಲ್ಲ, ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮೋಸ್ಟ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಹೂವುಗಳಿಂದ ಹಾರ ಮಾಡೋಕ್ಕೆ ಟ್ರೈ ಮಾಡಿ. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಹಂಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರ ಕಂಟೆಂಟ್ಗಾಗಿ ಫಾಲೋ ಮಾಡಿ.